ಬೇವಿನ ಸೊಪ್ಪು ಅಕ್ಕಿ ಆಗಿದೆ ಗಾಯ್ಸ್. ಈಗ ಸಖತ್ತಾಗಿದೆ ಮಾತ್ರ ಅಣಬೆ ಸಾರು. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿಯಾಗಿ. ಸಿಂಪಲಾಗಿ ಮಾಡಿದರೂ ಭಾಳ ಚೆನ್ನಾಗಿರುತ್ತೆ ಅಡುಗೆ ಮಾತ್ರ ಇದು. ಸೊ ಗಾಯ್ಸ್, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿದ್ದೀವಿ ಮಳೆಗಾಲದ ಅತಿಥಿ ಅಣಬೆ ಸಾರನ್ನು. ಅಣಬೆ ನೋಡ್ರಿ ಗಾಯ್ಸ್, ಇವನ್ನ ಹೆಗ್ಗಲ್ ಅಣಬೆ ಅಂತ ಕರೀತಾರೆ. ಯಾವ ರೀತಿ ಅಣಬೆಯನ್ನು ಮಲೆನಾಡಿನ ಒಂದು ವಿಶೇಷವಾದ ವಸ್ತು ಅಂತ ಕರೀತಾರೆ. ಇದು ಕೇವಲ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಹೆಂಗೆ ಸಾರು ಮಾಡೋದಂತ ತೋರಿಸ್ತೀವಿ ಫ್ರೆಂಡ್ಸ್. ಈಗ ಅಮ್ಮ ಅಣಬೆಯನ್ನು ಹೆಚ್ತಿದ್ದಾರೆ. ಈ ಅಣಬೆಯನ್ನು ಹೆಚ್ಚಿ ನೀಟಾಗಿ ತೊಳೆದು ನಾವು ಸಾರು ಮಾಡೋಣ. ಅಣಬೆ ಹೆಚ್ಚಾಗಿದೆ, ಇದನ್ನು ನೀಟಾಗಿ ತೊಳೆಯೋಣ ನೀರಿಂದ. ನಮ್ಮ ಮನೇಲಿ ಇವತ್ತು ಹೆಗಲ್ ಅಣಿಸಿ ನಮ್ಮ ಮನೇಲಿ ತಂದು ಎಣ್ಣೆ ಗಾಯ್ಸ್, ಈಗ ಅಣಬೆ ಸಾರಿಗೆ ನಾವು ಮಸಾಲೆನ ಹುರ್ಕುತ್ತಿದ್ದೀವಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಳ್ಳೆಣ್ಣೆ ಈಗ ಹುರಿತಾರೆ. ನೋಡ್ರಿ ಯಾವ ರೀತಿಯಾಗಿ ಮಾಡ್ಬೇಕಂತ. ಇದನ್ನು ಕಂದು ಬಣ್ಣ ಬರೋ ಥರ ಹುರ್ಕೋಬೇಕು ಫಸ್ಟ್. ಅಕ್ಕಿ ಹಾಕ್ಬೇಕು. ರುಚಿ ಬರಲ್ಲ ಅಂತ ಅಣಬೆ ಟೇಸ್ಟ್ ಆಗುತ್ತೆ ಗಾಯ್ಸ್. ಒಂಥರ ಮಾಡಿ ನೋಡ್ರಿ ಯಾವ ರೀತಿಯಾಗಿ ಇರ್ತದಂತ. ಸಾಂಪ್ರದಾಯಿಕ ಶೈಲಿ ಅಡುಗೆ ಅವಲ್ಲ. ಧನಿಯಾ ಪುಡಿ, ಖಾರ ಪುಡಿ, ಒಣ ಕೊಬ್ಬರಿ ಗಾಯ್ಸ್. ಈಗ ಮಸಾಲ ಮಾಡ್ಕೊಳ್ಳೋಣ. ಇದು ಕೊಬ್ಬರಿನ ಜಪ್ಕೊಳ್ತಾ ಇದ್ದಾರೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡಿ ತೋರಿಸ್ತೀವಿ ನೋಡಿ ಯಾವ ರೀತಿಯಾಗಿ ಅಂತ. ಹಳ್ಳಿ ಸ್ಟೈಲ್. ಯಾರ್ಯಾರು ನೋಡಿಲ್ಲ ನೋಡ್ರಿ, ನೋಡಿರ್ತೀರ. ಯಾವ ರೀತಿಯಾಗಿ ಖಾರ ಪೂರ್ತಿಯಾಗಿದೆ ಮಸಾಲೆ. ಈಗ ಇದಕ್ಕೆ ಹಾಕಿ ಅಣಬೆ ಸಾರು ಮಾಡಿ ತಿನ್ನೋದೇ. ಈಗ ಖಾರ ಮಸಾಲೆ ಬೇಯ್ತಾ ಇದೆ. ಇದಕ್ಕೆ ಅಣಬೆ ಹಾಕಿದರೆ ಆಯ್ತು, ಅಣಬೆ ಸಾರು ರೆಡಿ. ಅಣಬೆ ಹಾಕ್ತಿದ್ರೆ ನೋಡ್ಬೋದು ಗಾಯ್ಸ್. ಇಲ್ಲಿ ಮಲೆನಾಡಿನ ಅತಿಥಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ಅಣಬೆನ. ನೋಡಿ ಗಾಯ್ಸ್, ಚೆನ್ನಾಗಿ ಕಾಣ್ತಿದೆ ನೋಡಿ ಗಾಯ್ಸ್. ಇದು ಮಾತ್ರ ಸೂಪರ್ ಆಗಿದೆ ಮಾತ್ರ ಅಣಬೆ. ನೆಕ್ಸ್ಟು ಬೇಯುತ್ತೆ, ನೋಡೋಣ ಅವಾಗ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಗಾಯ್ಸ್, ನೋಡ್ಬೋದು ಯಾವ ರೀತಿಯಾಗಿ ಅಣಬೆ ಸಾರು ಒಲೆ ಮೇಲೆ ಬೇಯ್ತಾ ಇದೆ ಅಂತ. ಭಾರಿ ಟೇಸ್ಟ್ ಇರುತ್ತೆ. ಸುಮ್ಮನೆ ಫಾರಮ್ ಅಣಬೆ ಎಲ್ಲ ತಿನ್ನೋ ಬದಲು ಈ ಥರ ಮಲೆನಾಡು ಭಾಗದಲ್ಲಿ ಈ ರೀತಿಯಾದ ಅಣಬೆಯನ್ನು ತಿನ್ನಿ. ನ್ಯಾಚುರಲ್ ಆಗಿ ಏನೂ ಆಗಲ್ಲ. ವಾವ್. ಬೇವಿನ ಸೊಪ್ಪು ಅಕ್ಕಿ ಆಗಿದೆ ಗಾಯ್ಸ್. ಈಗ ಸಖತ್ತಾಗಿದೆ ಮಾತ್ರ ಅಣಬೆ ಸಾರು. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿಯಾಗಿ. ಸಿಂಪಲಾಗಿ ಮಾಡಿದರೂ ಭಾಳ ಚೆನ್ನಾಗಿರುತ್ತೆ ಅಡುಗೆ ಮಾತ್ರ ಇದು. ಫೈನಲಾಗಿ ಅಣಬೆ ಸಾರು ರೆಡಿಯಾಗಿದೆ. ನೋಡೋಣ, ಟೇಸ್ಟ್ ಮಾಡೋಣ ಬನ್ನಿ. ಇದಕ್ಕೆ ರೊಟ್ಟಿ ಆದರೆ ಸಖತ್ತಾಗಿರುತ್ತೆ. ಗಾಯ್ಸ್, ಇವತ್ತು ರೊಟ್ಟಿ ಮಾಡಿಲ್ಲ, ಅದಕ್ಕೋಸ್ಕರ ಅನ್ನದ ಜೊತೆಗೆ ಅಣಬೆ ಸಾರು ಹೆಂಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು ಗಾಯ್ಸ್ ಯಾವ ರೀತಿಯಾಗಿದೆ. ಇದನ್ನು ಭೂಮಿ ಹೂವು ಅಂತಲೂ ಕೂಡ ಕರೀತಾರೆ. ಯಾವ ರೀತಿಯಾಗಿ ಇದೆ ಅಂತ ನೋಡ್ಬೋದು ನೀವು. ಅಣಬೆ ಸಾರಾಗಿದೆ. ಈಗ ತಿಂದು ತೋರಿಸ್ತೀನಿ ಯಾವ ರೀತಿಯಾಗಿ ಟೇಸ್ಟ್ ಇದೆ ಅಂತ. ಬನ್ನಿ ತೋರಿಸ್ತೀನಿ. ಭಾರಿ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಸೂಪರು.